ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಸಿಂಹ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ, ಸಿಂಹ ರಾಶಿಯವರ ಒಂದು ರಾಶಿ ಭವಿಷ್ಯ ಯಾವ ರೀತಿ ಇದೆ, ಸಿಂಹ ರಾಶಿಯವರು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುವು, ಇವರ ಒಂದು ಜೀವನ ಶೈಲಿ ಹೇಗಿರುತ್ತೆ, ಇವರ ಸ್ವಭಾವ ಎಂಥದ್ದು, ಇವರು ಏನೆಲ್ಲ ಲಾಭಗಳನ್ನು ಕಾಣ್ತಾರೆ, ಹಾಗೆ ಏನೆಲ್ಲ ನಷ್ಟಗಳಿಗೆ ಒಳಗಾಗ್ತಾರೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿಂಹ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಸಿಂಹ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿತ್ತು. ಸಿಂಹ ರಾಶಿಯವರು ಜೀವನದಲ್ಲಿನ ಎಲ್ಲ ತೊಂದರೆಗಳಿಂದ ಹೊರಬರುತ್ತಾರೆ. ಸಿಂಹ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಗೂ ಕೂಡ ಈಗ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇವರು ಜೀವನದಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ತೊಂದರೆಗಳಿಂದ ಈಗ ಹೊರಬರ್ತಾರೆ. ಆ ತೊಂದರೆಗಳಿಂದ ಹೊರಬಂದು ರಾಜ ವೈಭೋಗದ ನೆಮ್ಮದಿಯುತ ಜೀವನವನ್ನ ಇವರು ಕಾಣ್ತಾರೆ. ಇಷ್ಟು ದಿನ ಏನೆಲ್ಲ ಕಷ್ಟಗಳಿಗೆ ಸಿಲುಕು ಹಾಕೊಂಡಿದ್ರು, ಏನೆಲ್ಲ ಸಮಸ್ಯೆಗಳಿಗೆ ಒಳಗಾಗಿದ್ರು, ಆ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ. ಜೊತೆಗೆ ಈ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಾಣೋದ್ರ ಜೊತೆಗೆ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ಅತ್ಯಧಿಕ ಲಾಭವನ್ನೇ ಕಾಣ್ತಾರೆ. ಹೊಸದಾಗಿ ಏನಾದ್ರೂ ವ್ಯಾಪಾರ ಮಾಡಬೇಕು, ವ್ಯವಹಾರವನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಇವರಿಗೆ ಅದು ಸಾಧ್ಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇವರು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಇವರಿಗೆ ಭಗವಂತನ ಪ್ರೇರಣೆ ಆಗಿರೋದ್ರಿಂದ ಇವರು ಯಾವುದೇ ರೀತಿಯ ಕಷ್ಟಕ್ಕೂ ಕೂಡ ಒಳಗಾಗೋದಿಲ್ಲ. ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಇವರ ಜೀವನದಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆಯಾಗಿ ರಾಜ ವೈಭೋಗದ ಜೀವನವನ್ನ ಇವರು ದಾಗಿಸ್ಕೊಳ್ತಾರೆ. ಇಷ್ಟು ದಿನ ಇವರು ಹೊಸದಾಗಿ ಏನಾದ್ರೂ ಕೆಲಸವನ್ನ ಮಾಡಬೇಕು, ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈಗ ಅದು ಕೈಗೂಡುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನ ಕೂಡ ಮಾಡಿದ್ರು ಅದು ಯಶಸ್ವಿ ಆಗುತ್ತೆ. ನಿಮ್ಮ ಜೀವನದಲ್ಲಿನ ಒಂದು ಉನ್ನತ ಮಟ್ಟಕ್ಕೆ ನೀವನ್ನ ಕರ್ಕೊಂಡು ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಒಂದು ರೀತಿಯ ತಾಳ್ಮೆಯನ್ನ ಅನುಸರಿಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಮುಂದಿನ ಜೀವನದಲ್ಲಿ ಅಥವಾ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಆ ಲಾಭವನ್ನ ನೀವು ನಿಮ್ಮ ಭವಿಷ್ಯಕ್ಕಾಗಿ ಒಂದಷ್ಟು ಹೂಡಿಕೆಯ ರೀತಿಯಲ್ಲಿ ಎತ್ತಿಟ್ರೆ ಖಂಡಿತವಾಗಿಯೂ ಕೂಡ ನೀವು ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಪ್ರೇರಣೆಯೇ ಸಿಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನ ಅತ್ಯದ್ಭುತ ಶೈಲಿಯಲ್ಲಿ ನಡೆಸಿಕೊಂಡು ಹೋಗಬಹುದು. ಇನ್ನು ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಮದುವೆಯ ಯೋಗ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವ್ದಾದ್ರೂ ಹೊಸದಾಗಿ ವಧುವರರನ್ನ ಅನ್ವೇಷಣೆ ಮಾಡ್ತಿದ್ರಿ ಅಂತ ಅಂದ್ರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕನಸೇನಿದೆ ಅದು ಈಡೇರುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆ ಒಂದು ವಧುವರರ ಅನ್ವೇಷಣೆ ಸಾಧ್ಯವಾಗುತ್ತೆ. ನೀವು ಯಾರನ್ನ ಇಷ್ಟಪಡ್ತೀರೋ ಅವರು ನಿಮ್ಮವರಾಗ್ತಾರೆ ಅಂತ ಹೇಳಬಹುದು. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಮನೆಯವರಿಗೆ ಹೇಳಿಕೊಳ್ಬೇಕು ಅಂತ ನೀವು ಕಾಯ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯವರಿಗೆ ನಿಮ್ಮ ಪ್ರೀತಿಯ ವಿಚಾರವನ್ನ ಹೇಳ್ಕೊಳ್ಳಿ. ಅವರು ನಿಮ್ಮ ಪ್ರೀತಿಗೆ ಸೊಪ್ಪನ್ನ ಹಾಕ್ತಾರೆ. ಅಂದ್ರೆ ನಿಮ್ಮ ಪ್ರೀತಿಯ ಒಂದು ವಿಚಾರಕ್ಕೆ ಅವರು ಮನ್ನಣೆಯನ್ನ ಕೊಡ್ತಾರೆ, ನಿಮ್ಮ ಪ್ರೀತಿಯನ್ನು ಅವರು ಒಪ್ಕೊಳ್ತಾರೆ ಅಂತಲೇ ಹೇಳಬಹುದು. ಇನ್ನು ನೀವು ಈಗ ಹೊಸದಾಗಿ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಳ್ಬೇಕು, ಇಷ್ಟು ದಿನ ನಾವು ಕೆಲಸವನ್ನ ಹುಡುಕ್ತಾ ಇದ್ವಿ ಆದ್ರೆ ಕೆಲಸ ಸಿಕ್ಕಿರ್ಲಿಲ್ಲ ಅಂತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಕೆಲಸ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ಕೆಲಸವನ್ನ ಕೂಡ ಕಂಡುಕೊಳ್ತೀರಾ. ಅದು ನಿಮ್ಮ ಕನಸಿನ ಕೆಲಸ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಆ ಕೆಲಸ ಕೂಡ ಸಿಗುತ್ತೆ. ಜೊತೆಗೆ ಆ ಕೆಲಸದಲ್ಲಿ ನಿಮ್ಗೆ ಒಳ್ಳೆಯ ಮನ್ನಣೆ ಕೂಡ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿಗೆ ಒಳಗಾಗೋದಿಲ್ಲ. ಮಕ್ಕಳು ನಿಮ್ಮ ಒಂದು ವರ್ಚಸ್ಸನ್ನ, ನಿಮ್ಮ ಸ್ಥಾನಮಾನವನ್ನ ಹೆಚ್ಚಿಸ್ತಾರೆ ಅಂತ ಹೇಳಬಹುದು. ಮಕ್ಕಳ ಕಡೆಯಿಂದಲೂ ಕೂಡ ನಿಮ್ಗೆ ಸಿಹಿ ಸುದ್ದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀವು ಕರೆಕ್ಟಾಗಿ ಕೊಡಿಸೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಥಾನಮಾನವನ್ನ ಮಕ್ಕಳು ವಿದ್ಯಾಭ್ಯಾಸದ ಮೂಲಕ ವಿದೇಶದಲ್ಲೂ ಕೂಡ ಹರಡುವಂತೆ ನೋಡಿಕೊಳ್ತಾರೆ. ಮಕ್ಕಳು ಈ ವಿಚಾರದಲ್ಲಿ ಯಶಸ್ವಿ ಜೀವನವನ್ನು ನಡೆಸುವಂತೆ ಸಾಧ್ಯವಾಗುತ್ತೆ. ಅಲ್ಲದೆ ನೀವು ಏನಾದ್ರೂ
ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಜೊತೆಗೆ ಉನ್ನತ ಮಟ್ಟದ ಒಂದು ಹಂತವನ್ನ ತಲುಪಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾಗುತ್ತೆ. ಅದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಕೈಚಳಕ ಅನ್ನೋದು ಸಿಗ್ತಾ ಹೋಗುತ್ತೆ, ಅವರ ಸಹಾಯ ಹಸ್ತ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಏನಾದ್ರೂ ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಕೈಗೂಡುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅನುಕೂಲತೆ ಹೆಚ್ಚಿಗೆ ಆಗುತ್ತೆ. ಸಂಸಾರದಲ್ಲಿನ ಕಷ್ಟಗಳು ಸಂಕಷ್ಟಗಳು ಪರಿಹಾರಗೊಂಡು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತೆ. ಅನಿರೀಕ್ಷಿತ ಗೌರವ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದಾಯ ಉತ್ತಮವಾಗ್ತಾ ಹೋಗುತ್ತೆ. ಶತ್ರುಗಳಿಂದಲೂ ಕೂಡ ನಿಮ್ಗೆ ಲಾಭ ಇದೆ. ಅತಿಯಾದ ಗೌರವ ನಿಮ್ಗೆ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಅತ್ಯಧಿಕ ಶ್ರಮವಹಿಸಿ ವಿದ್ಯಾಭ್ಯಾಸವನ್ನ ಮಾಡೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯಧಿಕ ಲಾಭವನ್ನ ಕಾಣ್ತೀರಾ. ಯಾವುದೇ ಕೆಲಸ ಮಾಡಲು ಕೂಡ ನೀವು ಹೆಚ್ಚು ಪರಿಶ್ರಮವನ್ನ ಹಾಕ್ತೀರಾ. ಆದಾಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಿರಿಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆಯುತ್ತೆ. ವ್ಯವಹಾರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತೀರಾ. ಸಂಗ್ರಹಿಸಿಟ್ಕೊಂಡಿದ್ದಂತಹ ವಸ್ತುಗಳ ಮಾರಾಟದಿಂದ ಹೆಚ್ಚಿನ ಲಾಭವನ್ನ ಗಳಿಸ್ತೀರಾ. ವ್ಯಾಪಾರದಲ್ಲಿನ ಸಮಸ್ಯೆಗಳು ಹಂತ ಹಂತವಾಗಿ ಪರಿಹರಿಸಲ್ಪಡುತ್ತೆ. ಜೊತೆಗೆ ಆದಾಯ ಹೆಚ್ಚಿಗೆ ಆಗಿ ಹಿರಿಯರ ಒಂದು ಲಾಭ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅವರ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಸ್ತಿ ವ್ಯವಹಾರ ಮಾಡೋರಿಗೆ ಅಭಿವೃದ್ಧಿ ಇದೆ. ತಂದೆ ತಾಯಿ ಮಕ್ಕಳಿಗಾಗಿಯೇ ವಿದೇಶಕ್ಕೆ ಅಥವಾ ದೂರಕ್ಕೆ ಪ್ರಯಾಣವನ್ನು ಕೂಡ ನೀವು ಬಳಸ್ತೀರಾ. ಅಧ್ಯಯನದಲ್ಲಿನ ಆಸಕ್ತಿ ಉತ್ತಮವಾಗಿ ಭವಿಷ್ಯದಲ್ಲಿ ನಿಮ್ಗೆ ಅದು ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಹೊಸ ಆದಾಯದ ಮೂಲಗಳತ್ತ ನೀವು ಗಮನವನ್ನ ಹರಿಸೋದ್ರಿಂದ ನಿಮ್ಮ ಲಾಭ ಹೆಚ್ಚಿಗೆ ಆಗುತ್ತೆ. ನೀರಾವರಿ ಭೂಮಿಯನ್ನು ಹೊಂದುವ ಯೋಗ ಕೂಡ ನಿಮ್ಗೆ ಇದೆ. ಸರ್ಕಾರದ ಕಡೆಯಿಂದ ಬರಬೇಕಾದ ಸಹಾಯಧನ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಆದಾಯ ಹೆಚ್ಚಿಗೆ ಆಗುತ್ತೆ. ಜೊತೆಗೆ ನಿಮ್ಮ ಖರ್ಚುಗಳಿಗೆ ನೀವು ಕಡಿವಾಣವನ್ನ ಹಾಕ್ಬೇಕಾಗತ್ತೆ. ಆದಾಯ ದುಪ್ಪಟ್ಟಾಯ್ತು ಅಂತ ಹೇಳ್ಬಿಟ್ಟು ಖರ್ಚುಗಳನ್ನ ಹೆಚ್ಚಿಸ್ಕೊಳ್ರಿ ಅಂತ ಹೇಳಿದ್ರೆ ಮತ್ತೆ ಹಣಕಾಸಿನ ಸಮಸ್ಯೆಗಳಿಗೆ ನಿಮ್ಮನ್ನ ನೀವು ಸಿಕ್ಕಿಸ್ಕೊಳ್ತೀರಾ. ಖರೀದಿಯಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಹುಷಾರಾಗಿರಿ. ಹೆಚ್ಚಿನ ಗಮನವನ್ನ ಹರಿಸಿ. ವಿದ್ಯಾಭ್ಯಾಸದಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಕುಟುಂಬದ ಒಂದು ಜವಾಬ್ದಾರಿ ನಿಮ್ಮ ಕೈ ಹಿಡಿಯುತ್ತೆ. ಗುರು ಹಿರಿಯರ ಒಂದು ಸಹಕಾರ ನಿಮ್ಮ ಕೆಲಸಗಳಿಗೆ ಸಹಕಾರವನ್ನು ನೀಡುತ್ತೆ. ಉತ್ತಮ ಧ್ಯೇಯೋದ್ದೇಶಕ್ಕಾಗಿ ಇಂದಿನಿಂದ ಹೆಚ್ಚಿನ ಶ್ರಮ ಪಡಿತೀರಾ. ಉದ್ಯೋಗ ರಂಗದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯನ್ನು ನೀವು ಕಾಣಬಹುದು. ಬಾಲ್ಯದಲ್ಲಿ ಕಲಿತ ಅಥವಾ ತಿಳಿದುಕೊಂಡಿದ್ದ ಕೆಲ ವಿಷಯಗಳು ವೃತ್ತಿಪರವಾಗಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹತ್ತಿರದ ಬಂಧುಗಳು ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ. ನಿಮ್ಗೆ ಶ್ರದ್ಧೆ ತಾಳ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಕಾನೂನು ಬಾಹಿರ ವಿಚಾರಗಳನ್ನ ನೀವು ಬಯಲು ಮಾಡ್ತೀರಾ. ಸಂಗಾತಿಯ ಮನಸ್ಸಿನ ಮಾತುಗಳನ್ನ ಅರಿತು ಅದನ್ನ ಈಡೇರಿಸುವ ಸಂಕಲ್ಪವನ್ನ ಮಾಡ್ತೀರಾ. ಮಕ್ಕಳಿಂದ ಅಚ್ಚರಿಯ ಸುದ್ದಿ ಕೇಳ್ತೀರಾ. ಈ ಹಿಂದೆ ರೂಪಿಸಿದ ಯೋಜನೆಗಳು ಯಶಸ್ಸನ್ನ ಕಾಣುತ್ತೆ. ಜ್ಞಾನ ಸಂಪಾದನೆಯ ಮಾರ್ಗಗಳು ಉತ್ತಮವಾದ ಗುರುವಿನ ಕೊರತೆಯಿಂದಾಗಿ ವಿಳಂಬವಾಗುವ ಸಾಧ್ಯತೆ ಇಷ್ಟು ದಿನ ಇತ್ತು. ಆದ್ರೆ ನೀವು ಗಳಿಸಿದ ಸಂಪಾದನೆಯಲ್ಲಿ ತೃಪ್ತಿ ಸಿಗ್ತಾ ಹೋಗುತ್ತೆ. ವೃತ್ತಿರಂಗದಲ್ಲಿ ಹೊಸ ಹೆಜ್ಜೆ ಇಡ್ತೀರಾ. ವಿದ್ಯಾರ್ಹತೆಗಿಂತ ನಿಮ್ಮ ಸ್ವಪ್ರತಿಭೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ. ಮನೆಯಲ್ಲಿ ಮಾತಿನಿಂದಾಗಿ ಯುದ್ಧದ ವಾತಾವರಣ ನಿರ್ಮಾಣ ಆಗದಂತೆ ನೋಡ್ಕೊಳ್ಳಿ. ಮನೆಯಿಂದ ದೂರ ಇರ್ತಕ್ಕಂಥ ಮಕ್ಕಳ ವರ್ತನೆಗಳು ಪದೇ ಪದೇ ನೆನಪಿಗೆ ಬಂದು ನಿಮ್ಗೆ ಮಾನಸಿಕವಾಗಿ ತೊಂದರೆ ಕೊಡುತ್ತಿತ್ತು ಅಂದ್ರೆ ಇನ್ಮುಂದೆ ಮಕ್ಕಳ ಬಗ್ಗೆ ಯೋಚಿಸುವ ಅಗತ್ಯ ಇಲ್ಲ. ನಿಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ. ಇದೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.